ವೀಕ್ಷಕರೇ ನಮಸ್ಕಾರ. ಹೀನಾಯವಾಗಿ ಸೋತಿತ್ತು ಆಫ್ರಿಕಾ ತಂಡ. ಇನ್ನು ಬಳಿಕ ಕೋಪಗೊಂಡ ಎಬಿ ಡಿ ವಿಲಿಯರ್ಸ್ ಅವರು ಭಾರತ ತಂಡದ ಬಗ್ಗೆ ನೀಡಿದರು ಆಘಾತಕಾರಿ ಹೇಳಿಕೆ. ಹೌದು ವೀಕ್ಷಕರೇ, ನಿನ್ನೆ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವು 50 ರನ್ಸ್ಗಳ ಹೀನಾಯ ಸೋಲು ಕಂಡಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ 50 ರನ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಇದೀಗ ನ್ಯೂಜಿಲೆಂಡ್ ತಂಡವು ಫೈನಲ್ಗೆ ಲಗ್ಗೆ ಇಟ್ಟಿದೆ. ಹೌದು, ಭಾನುವಾರದಂದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಒಂದು ಪಂದ್ಯಾವಳಿಯ ಕೊನೆಯ ಪಂದ್ಯವು ಜರುಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಕೋಪಗೊಂಡಿರುವ ಎಬಿ ಡಿ ವಿಲಿಯರ್ಸ್ ಅವರು ಭಾರತ ತಂಡದ ಬಗ್ಗೆ ಆಘಾತಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಎಬಿ ಡಿ ವಿಲಿಯರ್ಸ್ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಎಬಿ ಡಿ ವಿಲಿಯರ್ಸ್ ಹಾಗೂ ಟೀಮ್ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ನೀವು ಮಾಡುವ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳಿಂದ ನಮ್ಮ ಭಾರತ ತಂಡಕ್ಕೆ ಫೈನಲ್ ಪಂದ್ಯದಲ್ಲಿ ಮೋಟಿವೇಶನ್ ಸಿಗುತ್ತದೆ. ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಟೀಮ್ ಇಂಡಿಯಾ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ ಲಾಹೋರ್ನ ಗಡಾಪಿ ಕ್ರೀಡಾಂಗಣದಲ್ಲಿ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ತಂಡವು ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ 363 ರನ್ಸ್ಗಳ ಬೃಹತ್ ಗುರಿ ಪಡೆದಿದ್ದ ದಕ್ಷಿಣ ಆಫ್ರಿಕಾ ತಂಡವು ಡೇವಿಡ್ ಮಿಲ್ಲರ್ ಅವರ ಅಜೇಯ ಶತಕದ ಹೊರತಾಗಿಯೂ 9 ವಿಕೆಟ್ ಕಳೆದುಕೊಂಡು ಕೇವಲ 312 ರನ್ ಗಳಿಸಲು ಶಕ್ತವಾಯಿತು. ಹೌದು, ನಾಯಕ ತೆಂಬು ಬೋಮಾ ಅವರು 56 ರನ್ ಗಳಿಸಿದರೆ ರಸ್ಸಿ ವೆಂಡರ್ಸನ್ ಅವರು ಶತಕದ ಜೊತೆ ಆಟ ಆಡುವ ಮೂಲಕ ಎದುರಾಳಿಗಳಲ್ಲಿ ನಡಕ ಹುಟ್ಟಿಸಿದ್ದರು. ಇನ್ನು ವೀಕ್ಷಕರೇ, ಇವರಿಬ್ಬರನ್ನು ಕಿವೀಸ್ ತಂಡದ ನಾಯಕನಾಗಿದ್ದ ಮಿಚೆಲ್ ಸ್ಯಾಂಟ್ನರ್ ಅವರು ಈ ಇಬ್ಬರು ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ಗೆ ಅಟ್ಟಿದರು. ವೀಕ್ಷಕರೇ, ಇಲ್ಲಿಂದ ನ್ಯೂಜಿಲೆಂಡ್ ತಂಡವು ಈ ಒಂದು ಪಂದ್ಯವನ್ನು ಹಿಡಿತದಲ್ಲಿ ಇಟ್ಟುಕೊಂಡಿತ್ತು. ಅದರಂತೆ ಕಿವೀಸ್ ಪಡೆಯು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ಗೂ ಕೂಡ ತಲುಪಿದೆ. ಹೌದು, ಈ ಒಂದು ರೋಚಕವಾದ ಪಂದ್ಯದಲ್ಲಿ ಎರಡೂ ತಂಡಗಳು ಭಾರೀ ಪೈಪೋಟಿ ನೀಡಿದವು. ಇನ್ನು ವೀಕ್ಷಕರೇ, ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡ ಎಬಿ ಡಿ ವಿಲಿಯರ್ಸ್ ಅವರು ಭಾರತ ತಂಡದ ಬಗ್ಗೆ ಆಘಾತಕಾರಿ ಹೇಳಿಕೆ ನೀಡಿದರು. ಹೌದು, ಎಬಿ ಡಿ ವಿಲಿಯರ್ಸ್ ಅವರು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಹಾಗೆ ಭಾರತ ತಂಡದ ಬಗ್ಗೆ ಹೇಳಿದ್ದು, ನಿನ್ನೆ ನಮ್ಮ ತಂಡವು ಸೆಮಿಫೈನಲ್ನಲ್ಲಿ ಹೀನಾಯವಾಗಿ ಸೋತಿರುವುದು ಇದೀಗ ನಮಗೆ ನಾಚಿಕೆಯಾಗುತ್ತಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿತ್ತು ಮತ್ತು ಇದೀಗ ನಾಕೌಟ್ ಪಂದ್ಯದಲ್ಲಿ ಹೊರಬಿದ್ದಿದೆ. ಹೌದು, ನಿನ್ನೆಯ ಪಂದ್ಯವನ್ನು ಗೆದ್ದು ಬೇಗಿದ್ದರೆ ಇದೀಗ ಭಾರತ ತಂಡದ ವಿರುದ್ಧ ನಾವು ಫೈನಲ್ ಆಡುತ್ತಿದ್ದೆವು ಮತ್ತು T20 ವರ್ಲ್ಡ್ ಕಪ್ನ ಸೆಡನ್ನು ಕೂಡ ತೀರಿಸಿಕೊಳ್ಳುತ್ತಿದ್ದೆವು. ಹೌದು, ಒಂದು ಪಂದ್ಯವನ್ನು ಗೆಲ್ಲಲು ನಮ್ಮ ತಂಡಕ್ಕೆ ಆಗಲಿಲ್ಲ. ಇದೀಗ ಈ ಒಂದು ಹೀನಾಯ ಸೋಲನ್ನು ಕಂಡು ನಮಗೆ ನಾಚಿಕೆ ಆಗುತ್ತಿದೆ. ಹೌದು, ನಮಗೆ ಚೌಕರ್ಸ್ಗಳು ಎಂದು ಪಟ್ಟವಿದೆ ಮತ್ತು ಇದನ್ನು ಅಳಿಸಬೇಕಾದರೆ ನಾವು ICC ಟ್ರೋಫಿಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯದಲ್ಲಿದ್ದೇವೆ. ಹೌದು, ನಿನ್ನೆಯ ಪಂದ್ಯದಲ್ಲಿ ಸುಲಭವಾಗಿ ಚೇಸ್ ಮಾಡುವ ಮೊತ್ತವನ್ನು ಕಳೆದುಕೊಂಡರು ಮತ್ತು ಇಂತಹ ಬ್ಯಾಟ್ಸ್ಮನ್ಗಳು ಇದ್ದರೆ ನಮ್ಮ ತಂಡವು ಬಲಿಷ್ಠವಾಗುವುದಿಲ್ಲ. ಮತ್ತು ನೀವೇನಾದರೂ ಕಲಿತುಕೊಳ್ಳಬೇಕಾದರೆ ಭಾರತ ತಂಡವನ್ನು ನೋಡಿ ಕಲಿತುಕೊಳ್ಳಿ. ಹೌದು, ಈ ಒಂದು ಟೂರ್ನಿಯಲ್ಲಿ ಆಡಿದ ಸತತ 4 ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ಗೆ ತಲುಪಿದೆ. ಇಂತಹ ನಂಬರ್ 1 ಟೀಮನ್ನು ನಾನು ಎಂದಿಗೂ ನೋಡಿಲ್ಲ. ಮತ್ತು ಈ ಒಂದು ತಂಡದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಂಥ ಅನುಭವಿ ಆಟಗಾರರು ಇದ್ದಿದ್ದು ಇದೀಗ ಭಾರತ ತಂಡಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗಿದೆ. ಹೌದು, ನನ್ನ ಪ್ರಕಾರ ಈ ಒಂದು ಟೂರ್ನಿಯಲ್ಲಿ ಭಾರತವೇ ಗೆದ್ದು ಬೀಗುತ್ತದೆ ಎಂದು ಎಬಿ ಡಿ ವಿಲಿಯರ್ಸ್ ಅವರು ಆಘಾತಕಾರಿ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ನೋಡಿದಿರಲ್ಲ, ಎಬಿ ಡಿ ವಿಲಿಯರ್ಸ್ ಅವರು ಭಾರತ ತಂಡದ ಬಗ್ಗೆ ನೀಡಿದಂಥ ಆಘಾತಕಾರಿ ಹೇಳಿಕೆಗಳು ಈ ರೀತಿ ಇದ್ದವು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.